ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕಾಲೇಜ್ನಲ್ಲಿ ಅಲುಮ್ನಿ ಮೀಟ್ ನಡೀತಾ ಇದೆ, ಬನ್ನಿ ನೋಡೋಣ. ಗೈಸ್, ಇದೆ ನಮ್ಮ ಕಾಲೇಜ್. ಇಲ್ಲಿ ರಿಯೂನಿಯನ್ ನಡೀತಿದೆ. ಇವಳ ಹೆಸರು ಲಕ್ಷ್ಮಿ ಅಂತ, ಇವಳ ಹೆಸರು ಮೇಘು ಅಂತ. ಇವ್ರು ನಮ್ಮ ಜೂನಿಯರ್. ಇವರು ಏನ್ರಿ ಮಾಡ್ತಾ ಇದ್ದೀರಾ? ಕಾಣಿಸ್ತಿದೆ. ಏನೋ ಅವಾಗಲೇ ಸಖತ್ ಮಾತಾಡ್ತಾ ಇದ್ರಪ್ಪ. ಮಾತಾಡಿ ಜೂನಿಯರ್. ಏನೋ ನಮಗೋಸ್ಕರ ಎಲ್ಲ ಮಾಡ್ತವ್ರೆ ಡೆಕೋರೇಷನ್ಸ್ ಅಲ್ವೇನ್ರಿ? ಹಾಯ್ ಮ್ಯಾಮ್. ಇದೆಲ್ಲ ವಿಡಿಯೋಸ್ ಬೇರೆ ಜೊತೆಲಿ. LLB ಜಾಯ್ನ್ ಆಗ್ತೀವಿ. ಎಲ್ಲರಿಗಿಂತನೂ ಕೈಯಲ್ಲಿ ಡೀಲ್ ಮಾಡೋಣ ಅಂತ ಎಲ್ಲ ಜೊತೆ ಏನಾದ್ರು ಕೇಸ್ ಬಂದ್ರೆ ಅವ್ರನ್ನ ನೆನ್ಸ್ಕೊಳ್ಳಿ ಸಾಕು. How are you? Hi guys. Hi ರಾಮಚಂದ್ರ. ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋ ಗಾಯೇಳು. ಹಾಯ್ ಗೈಸ್, ಇವ್ರು ನಮ್ಮ ಮಂಜುನಾಥ್ ಸರ್, ನಮ್ಮ ದೇವರು. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ. ಶುಭೋದಯ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಇನ್ನೇನು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಒಂದು ಫಾರ್ಮಲ್ ಫಂಕ್ಷನ್ ಚಿಕ್ಕದಾಗಿ ಚಕ್ಕದಾಗಿ ಬೇಗ ಮುಗಿಸಿ. ಓಕೆ, ರೈಟ್. I also request Cultural Academy Coordinator, Mr. Siddhalika Swami sir. Please welcome sir. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭ ಮಧ್ಯಾಹ್ನ. ಪ್ರೀತಿಯ ವಿದ್ಯಾರ್ಥಿಗಳನ್ನ ನೋಡಿ ತುಂಬಾ ಖುಷಿಯಾಯಿತು. ನನ್ನ ಮನಸ್ಸಿಗೆ ತುಂಬಾ ಹತ್ತಿರ ಆದಂತಹ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಎಸ್, ಯಾವಾಗ ಅಷ್ಟೇ ಕೆಲವರನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಇಂಥವ್ರು ಬರ್ಬೇಕು ಅಂತ. ಅಂತಹ ಎಲ್ಲಾ ಮುಖಗಳು ಕೂಡ ಬಂದಿದೆ. ತುಂಬಾ ಖುಷಿ ಇದೆ. ಇನ್ನೂ ತುಂಬಾ ಜನ ಬರ್ಬೇಕಾಗಿತ್ತು. ಕೆಲವು ಪಾಪ ಹೆಣ್ಮಕ್ಳು ಮದುವೆ ಆಗಿದ್ದಾರೆ, ಅವ್ರು ನನ್ನ ಗಂಡನಲ್ಲಿದ್ದಾರೆ. ಕೆಲವು ಗಂಡ್ಮಕ್ಳಿಗೆ ತಲೆ ಮೇಲೆ ತುಂಬಾ ಜವಾಬ್ದಾರಿ ಇರುತ್ತೆ, ಅಂತಹ ಗಂಡ್ಮಕ್ಳು ಬಂದಿಲ್ಲ. ಇಲ್ಲಿ ಅವ್ರು ಯಾವತ್ತೂ ಅವರ ನೆನಪುಗಳು ಮಂಗಳೂರು ಕಾಲೇಜಿನಲ್ಲಿ ಅಚ್ಚಳಿಯದೆ ಉಳಿದಿರುತ್ತೆ ಯಾವಾಗಲೂ. ಸೊ ಮೊದಲಿಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಂತಹ ನನ್ನೆಲ್ಲ ಆತ್ಮೀಯ ಹಿರಿಯ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ತುಂಬ ಹೃದಯವಾಗಿ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನ ತೋರ್ತಾ ನನ್ನ ಒಂದಷ್ಟು ಅನುಭವಗಳು ನಾನು ಈಗ ಜೂನಿಯರ್ಸ್ಗೆ ಹೇಳ್ತಾ ಇರ್ತೀನಿ. ಒಂದಷ್ಟು ಮಾತುಗಳನ್ನ ಯಾವಾಗ್ಲೂ ಹೇಳೋದು ಇಷ್ಟೇನೆ. ಒಂದೊಂದು ಬ್ಯಾಚ್ ಹೋಗ್ತಿದ್ದಾಗೇನೆ ಬ್ಯಾಚ್ ಸ್ಟಾರ್ಟ್ ಆಗ್ತಿದ್ದಾಗ ಒಂದು ಮಾತು ಬರುತ್ತೆ, ಫಸ್ಟ್ ಬ್ಯಾಚ್. ಈ
ಈ ಬ್ಯಾಚ್ ಹಿಂದೆ ಯಾವ ಬ್ಯಾಚ್ ಇರ್ಲಿಲ್ಲ ಅಂತೇಳಿ ಪ್ರಾರಂಭದಲ್ಲಿ ಬರುತ್ತೆ. ಅದೇ ಆ ಬ್ಯಾಚ್ ಮುಗಿಸ್ಕೊಂಡು ಹೊರಗಡೆ ಕಳಿಸ್ಬೇಕಾದ್ರೆ ಯಾವತ್ತೂ ನಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡದಾದಂತಹ ಒಂದು ಸಂತೋಷವನ್ನು ಸೃಷ್ಟಿ ಮಾಡಿ ಹೋಗಿರ್ತಾರ ಬ್ಯಾಚ್. ನಮ್ಮ ಈಗಿನ ಬ್ಯಾಚ್ ಇವ್ರ ಜೊತೆ ಮೆಮೊರಿ ತುಂಬಾ ಚೆನ್ನಾಗಿದೆ. ಯಾವಾಗ ಪ್ರಶ್ನೆ ಡೆಲ್ಲಿ ಕರ್ಕೊಂಡು ಹೋಗಿದ್ವಿ ಬ್ಯಾಚ್ನ. ಡೆಲ್ಲಿ ನಾನು ದರ್ಶನ್ ಸರ್ ಕೇಳಿದೆ, ಸರ್ ನಮ್ಮ ಮಕ್ಕಳಿಗೆ ಒಂದು ದೊಡ್ಡ ಮೆಮೊರಿ ಇರಲಿ ಸರ್ ಲೈಫ್ ನಲ್ಲಿ. ಸರ್ ರಿಸ್ಕ್ ಆದ್ರೂ ಪರವಾಗಿಲ್ಲ ಸರ್, ನಾನು ಡೆಲ್ಲಿ ಕರ್ಕೊಂಡು ಹೋಗ್ತೀನಿ ನನ್ನ ಮಕ್ಕಳನ್ನ ಅಂತಂದಾಗ, ಸರ್ ಆಯ್ತು ಸರ್ ಮಾಡಿ ಸರ್ ಅಂತ. ಅದು ನನಗೂ ತುಂಬಾ ಮೆಮೊರಿ ಇದೆ, ನಿಮಗೂ ಇದೆ ಮೆಮೊರಿ ಇದೆ ಅಂತ ಅನ್ಸುತ್ತೆ. ಆ ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬಸ್ಸಲ್ಲಿ ಒಂದು ಎಂಜಾಯ್ಮೆಂಟ್ ತುಂಬಾ ಚೆನ್ನಾಗಿರ್ತಾವೆ. ಮಂಜುನಾಥ್ ಸರ್ ಡೆಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಫೋನ್ ಕಳ್ಕೊಂಡಿದ್ದೆ. ಸೊ ಇದೆಲ್ಲವೂ ಕೂಡ ಅದ್ಭುತವಾದಂತಹ ಮೆಮೊರಿ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳು ಇನ್ನೂ ಕೆಲವರು ಇದ್ದಾರೆ, ತುಂಬಾ ದೊಡ್ಡ ದೊಡ್ಡ ಮೆಮೊರಿ. ಸ್ಟೇಜ್ ಮೇಲೆ ಹತ್ತಿದ್ದಾರೆ, ಟೇಬಲ್ ಮೇಲೆ ಹತ್ತಿದ್ದಾರೆ, ಈ ತರದ್ದೆಲ್ಲ ಒಂದಷ್ಟು ಮೆಮೊರಿಗಳನ್ನ ಬಿಟ್ಟು ಹೋಗಿದ್ದಾರೆ. BCA ಸ್ಟೂಡೆಂಟ್ಸ್ ಅಂತ ದೇವರು ಮಕ್ಕಳವರು ಯಾವಾಗಲೂ ಅಷ್ಟೇ. ನಾನು ಈಗಿರೋ ಪ್ರೆಸೆಂಟ್ BCA ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ಪ್ರೆಸೆಂಟ್ BCA ಮಕ್ಕಳಿಗೆ ಹೇಳ್ತೀನಿ ನಾನು, ಹಿಂದಿನ BCA ಬ್ಯಾಚ್ ಇದೆಯಲ್ಲಪ್ಪ, ಚಿನ್ನಂತ ಮಕ್ಕಳು ಹೇಳ್ತೀನ. ಯಾಕೆಂದ್ರೆ ಹಾಗೆ ಇದ್ದಂತವ್ರು BCom ಮಕ್ಕಳು ಸ್ವಲ್ಪ ವೈಲೆಂಟ್ ಆಗಿ ಇರ್ತಾ ಇದ್ರು, ಎಂಜಾಯ್ ಮಾಡ್ತಾ ಇದ್ರು. ನಮ್ಮ BCA ಮಕ್ಕಳಿಗೆ ಅಂತಂದ್ರೆ ಅವ್ರಾಯ್ತು, ಅವ್ರ ಲ್ಯಾಬ್ ಆಯ್ತು, ಅಲ್ಲೇ ಎಂಜಾಯ್ ಮಾಡ್ತಾ ಇದ್ರು. ಬಟ್ ಒಗ್ಗಟ್ಟಿತ್ತು, ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು, ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ನಮ್ಮ BBA ಸ್ಟೂಡೆಂಟ್ಸ್ ಅಂತೂ BBA ನಾನು ಪಾಠ ಮಾಡಿದ್ದೇ ಇಲ್ಲ. ನಾನು 2 ವರ್ಷನೂ ಅವ್ರಿಗೆ ಪಾಠ ಮಾಡಿದ್ದೆ, ಯಾಕೆಂದ್ರೆ ಬೇರೆ ಫ್ಯಾಕಲ್ಟಿ ಇದ್ರು. ಆದ್ರೆ ನನ್ನ ಮತ್ತು ಆ BBA ನಡುವಿನ ಒಡನಾಟ ತುಂಬಾ ಆತ್ಮೀಯವಾಗಿದೆ. ಕ್ಲಾಸ್ ಹೋಗ್ತಾ ಇರ್ಬೋದು, ಬಟ್ ಕ್ಲಾಸಿನ ಹೊರಗಡೆ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಹೀಗಿರ್ಬೇಕಾದ್ರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ಬಂದಂತ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. Okay. Good afternoon. ಈಗ ಫಾರ್ಮಲ್ ಫಂಕ್ಷನ್ ಮುಗಿದಿದೆ. ಇಲ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಅಂತೇಳಿ ನಮ್ಮ ಜೂನಿಯರ್ಸ್, ನಿಮ್ಮ ಜೂನಿಯರ್ ಒಂದು ನಾಟಕ ಆಡ್ತಾ ಇದ್ದಾರೆ. ತುಂಬಾ ಖುಷಿಯಿಂದ ನಾಟಕ ಆಡ್ತಾ ಇದ್ದಾರೆ. ಅವ್ರನ್ನ ಬರ್ಮಾಡ್ಕೊಂಡು ಫಸ್ಟ್ ಒಂದು ರ್ಯಾಪಿಡ್ ಫೈರ್ ಯಾಕೆ ಅಂತ ಗೊತ್ತಾ? ಯಾಕಂದ್ರೆ ನೀವು ಆಲ್ಮೋಸ್ಟ್ ನಮ್ಮ ಸೂಪರ್ ಸೀನಿಯರ್ಸ್ ಹೋಗಿ 7 to 8 months ಆಗಿರ್ಬೋದು, ಇನ್ನೂ ಒಂದಷ್ಟು ಸೀನಿಯರ್ಸ್ ನಾವು ನೋಡೇ ಇಲ್ಲ. ಆದ್ರೆ ನಿಮ್ಗೆ ಗುಣಗಾನ ಅಂತೂ ದಿನ ನಮ್ಮ ಕ್ಲಾಸ್ ಅಲ್ಲಿ ಕೇಳಿ ಸಾಕಾಗಿದೆ. ಎಲ್ಲ ಟೀಚರ್ಸ್ ಕ್ಲಾಸಿಗೆ ಅರೆ ನಮ್ಮ ಪಾಸ್ ಔಟ್ ಬ್ಯಾಚ್ ಅವ್ರು ಹಂಗಿದ್ರು, ನಮ್ಮ ಆ ಮಕ್ಳು ಹಂಗಿದ್ರು, ಇವ್ರು ಹಂಗಿದ್ರು ಅಂತ ಬರೀ ಕೇಳೋದೇ ಆಗ್ಬಿಟ್ಟೈತೆ. ಇವ್ರನ್ನೆಲ್ಲ ಇವತ್ತು ನೋಡಿ ತುಂಬಾ ಖುಷಿ ಆಯ್ತು. ಈ ರ್ಯಾಪಿಡ್ ಫೈರಲ್ಲಿ ಪಾಸ್ ಆದ್ರೆ ಮಾತ್ರ, ಈ ಟೆಸ್ಟ್ ಪಾಸ್ ಆದ್ರೆ ಇಲ್ಲ ಅಂದ್ರೆ ಎಲ್ಲರಿಗೂ ಗೇಟ್ ಪಾಸ್ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ರೂಲ್ಸ್ ಅಂದ್ರೆ ತುಂಬಾ ಸಿಂಪಲ್. ನಾವೆಷ್ಟು ಬೇಗ ಕ್ವಶನ್ಸ್ ಕೇಳ್ತೀವಿ ಅಷ್ಟು ಬೇಗ ನೀವು ಆನ್ಸರ್ಸ್ ಹೇಳ್ಬೇಕು, ಪಟಾಪಟ ಆನ್ಸರ್ಸ್ ಕೊಡ್ಬೇಕು, ಥಿಂಕ್ ಮಾಡಂಗಿಲ್ಲ. ಇವಾಗಲೇ ಹೇಳ್ತಾ ಇದೀವಿ, ಮನ್ಸಿಗೆ ಏನ್ ಬರುತ್ತೋ ಅದನ್ನೇ ಮಾತಾಡಿ, ಏನ್ ಆನ್ಸರ್ ಅದೇ ಆನ್ಸರ್ ಮಾಡಿ. ಓಕೆ. ಇದರಲ್ಲಿ ವಿನ್ನರ್ ಇರಲ್ಲ, ಲೂಸರ್ ಇರಲ್ಲ, ಜಸ್ಟ್ ಫನ್ ಮಾತ್ರ ತಗೊಳ್ಳಿ ಅಷ್ಟೇ. ಓಕೆ, ಎಲ್ಲರೂ ರೆಡಿ ಇದ್ದೀರಾ? ಸೀನಿಯರ್ಸ್ ಸ್ವಲ್ಪ ಜೋಶ್ ಇರಲಿ. ಓಕೆ, ಇವಾಗ ಪಾರ್ಟಿಸಿಪೆಂಟ್ ನ ಎಕ್ಸಲೆಂಟ್ ಮಾಡ್ತಿದ್ದಾರೆ. ಟೀಚರ್ಸ್ ಯಾರು ಇದ್ದಾರೆ ಅವರಿಗೆ ಕ್ವಶನ್ಸ್ ಕೇಳ್ತೀವಿ.
ನಿಮ್ ಡ್ಯಾನ್ಸ್ ಎಲ್ಲ ತುಂಬಾ ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ಅದು ಟೀಚರ್ ಯಾರು? ನೀವು ಕಾಲೇಜ್ ಲೈಫ್ ಅಲ್ಲಿ ತುಂಬಾ ಮೆಮೊರಬಲ್ ಪ್ಲೇಸ್ ಅಂದ್ರೆ ಈ ಪ್ಲೇಸ್ ನ ನಾನು ಮರೆಯಕ್ಕೆ ಆಗಲ್ಲ, ತುಂಬಾ ಮೆಮೊರಬಲ್ ಅಂತ ಪ್ಲೇಸ್ ಯಾವುದು? ಎಷ್ಟು ಒಬಿಡಿಯಂಟ್ ಕ್ಲಾಸ್ ರೂಮ್ ಅಂತ ಹೇಳ್ತಿದ್ದಾರೆ. ಗೈಸ್ ಇಲ್ಲಿ ನೋಡಿ ಫೋಟೋ ಶೂಟ್ ನಡೀತಾ ಇದೆ ಇವ್ರದ್ದು. ಮುಕ್ಕು ಮುಕ್ಕು ನಾಳೆ ವ್ಲಾಗಲ್ಲಿ ನೋಡು. ನಮ್ ಧನಲಕ್ಷ್ಮಿ ಮ್ಯಾಮ್ ನೋಡಿ ಹೆಂಗ್ ತಿಂತವ್ರೆ. ಸರ್ ಹೆಂಗಿದೆ ಮ್ಯಾಮ್? ಬ್ಲಾಗಿಗೆ ಆಯ್ ಮಾಡಿ ಮಾಡಿದ ಒಳ್ಳೆ ಹುಡುಗಿ ಹಂಗೆಲ್ಲ ಹೇಳ್ಬಿಡಿ, ನಿಜನೇ ಹೇಳಿ ಪರವಾಗಿಲ್ಲ. ಏನು ಆನ್ ಸ್ಪಾಟ್ ಕಟ್ಟೆಲ್ಲ ಹೌದು ಗುಡ್. ಕ್ಯಾಪ್ಟನ್ ಆಗಿದ್ಲು NSSಗೆಲ್ಲ. ಇಕ್ಷಾ ಅಲ್ಲ, ಇಕ್ಷಾಗೆ ಕ್ಯಾಪ್ಟನ್ ಆಗಿದ್ದು. ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು. ಏನೋ ಯಾವಾಗಲೂ ಜ್ಞಾಪಕಕ್ಕೆ ಅಂತ ಬಂದೇ ಬರ್ತೀರಾ. ಓ ಥ್ಯಾಂಕ್ ಯು. ಸೆಕ್ಷನ್ ಇರು ನಮ್ಮ ಮ್ಯಾಮ್ನ ಮಾತಾಡ್ಸ್ಕೊಡ್ತೀನಿ. ಮ್ಯಾಮ್ ಹೆಂಗಿದೆ? ನಮ್ದಾಯ್ತು, ನಮ್ಗಿಷ್ಟ ಆಯಿತು. ಜಾಮೂನ್ ಮಾತ್ರ ಸೂಪರಾಗಿತ್ತೆ. ಇಲ್ಲ ತಿಂದೆ, 2 ತಿಂದೆ ಆಲ್ರೆಡಿ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ನೀವು ಮಾತಾಡಿ. ತಾಯಿ ಕಾಮ್ಗೆ ತಾಯಿ. ಗೈಸ್, ಎಲ್ಲರಿಗೂ ಅವ್ರವ್ರ ಕಾಲೇಜ್ ತುಂಬ ಮೆಮೊರಿಯಬಲ್ ಆಗಿರುತ್ತೆ. ಆ ಲೈಫ್ನ ಎಂಜಾಯ್ ಮಾಡಿರ್ತಾರೆ. ನನಗೆ ನನ್ನ ಡಿಗ್ರಿ ಲೈಫ್ ತುಂಬ ಅಪ್ಸ್ ಆ್ಯಂಡ್ ಡೌನ್ಸಲ್ಲೇ ಇತ್ತು. ಬಟ್ ಸ್ಟಿಲ್ ನಮ್ಮ ಟೀಚರ್ಸ್ ಇವರಿಂದ ನಾನು ತುಂಬ ಕಲ್ತಿದ್ದೀನಿ. ಥ್ಯಾಂಕ್ಸ್ ಅನ್ನೋ ಪದ ತುಂಬ ಚಿಕ್ಕದಾಗುತ್ತೆ, ಅದಕ್ಕೆ ನಾನು ನಿಮ್ಗೆ ಯಾರಿಗೂ ಥ್ಯಾಂಕ್ಸ್ ಹೇಳೋದಿಲ್ಲ. ನನಗೆ ಗೊತ್ತಿರೋ ಹಾಗೆ ಯಾರು ಈ ಥರ ಕೇರ್ ಮಾಡಿ ಮಕ್ಕಳಿಗೆ ಹೇಳ್ಕೊಡಲ್ಲ. ನಿಮ್ಮಿಂದ ನಾವು ತುಂಬಾ ಕಲ್ತಿದ್ದೀವಿ.